ಏನಾಗಲ್ಲ ಪ್ರಶ್ನೆ ಕೊಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ತೀರಾ ಅಂತ ಅಂದ್ಕೊಳ್ತೀನಿ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವತ್ತು ಬೆಳಿಗ್ಗೆನೇ ರೆಡಿಯಾಗಿಬಿಟ್ಟು ಎಲ್ಲೋ ಹೊರಟಿದ್ದೀನಿ. ಸೊ ಎಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ, ಅದು ಒಬ್ಬಳೇ ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ ನನ್ನ ಜೊತೆ ಇಲ್ಲಿಂದ ಹೋಗೋದಕ್ಕೆ. ಸೊ ಬನ್ನಿ ಹೋಗೋಣ, ಎಲ್ಲಿ ಏನು ಎತ್ತ ಅಂತ ಹೋಗ್ತಾ ಹೇಳ್ತೀನಿ. ಸೊ ಒಬ್ಬಳೇ ಹೋಗ್ತಿರೋದಕ್ಕೆ ಸ್ವಲ್ಪ ಜರ್ನಿ ಸ್ವಲ್ಪ ಬೋರ್ ಅನ್ನಿಸ್ಬೋದು, ಬಟ್ ಪರವಾಗಿಲ್ಲ. ಸೊ ಹತ್ರನೇ, ಏನು ತೊಂದರೆ ಇಲ್ಲ. ಸೊ ಹೆಂಗೋ ಮ್ಯಾನೇಜ್ ಮಾಡೋಣ. ಇವತ್ತು ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಾ ಇದ್ದೀನಿ ಎಲ್ಲೋ. ಸೊ ಬನ್ನಿ ಹೋಗೋಣ. ಸೊ ಅಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ ನನ್ನ ಫ್ರೆಂಡ್ಸು, ಬಟ್ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು. ಸೊ ರೆಡಿಯಾಗಿದ್ದೀನಿ, ಮತ್ತೆ ಸಾರಿ ಜೊತೆ ಹೋಗ್ತಾ ಇದ್ದೀನಿ ಅಂತಂದರೆ ನೀವು ಗೆಸ್ ಮಾಡೇ ಇರ್ತೀರಾ. ಸೊ ಅಫ್ಕೋರ್ಸ್ ನಾನು ದೇವಸ್ಥಾನಕ್ಕೇ ಹೋಗ್ತಾ ಇರೋದು. ಸೊ ನಾನಿವಾಗ ಉಡುಪಿಗೆ ಬಂದು ರೀಚ್ ಆದೆ. ಉಡುಪಿಯಿಂದ ನಾನು ಫಸ್ಟು ಕಟೀಲು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಂದಿರೋದು, ಬಟ್ ಉಡುಪಿಯಿಂದ ಯಾವುದು ಬಸ್ಸಸ್ ಇಲ್ಲ ಕಟೀಲ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಫಸ್ಟ್ ಕೇಳಿದಾಗ ಇದೇ ಉಡುಪಿಗೆ ಹೋಗಿ ಅಂತ ಅಂದರು, ಬಟ್ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹಾಗಾದರೆ ಮಂಗಳೂರು ಅಥವಾ ಮುಲ್ಕಿ ಹೇಳ್ಬಿಟ್ಟು ಮುಲ್ಕಿಯಿಂದ ಹೋಗಿ ಅಂತ ಹೇಳ್ತಾರೆ. ಉಡುಪಿಯಿಂದ ಮುಲ್ಕಿಗೆ ಹೋಗ್ಬಿಟ್ಟು ಮುಲ್ಕಿಯಿಂದ ಕಟೀಲ್ಗೆ ಹೋಗಬೇಕು. ಸೊ ಹಾಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ನಾನಂತೂ ಮಲ್ಕೊಂಡ್ಬಿಟ್ಟಿದ್ದೆ, ಸುಸ್ತಾಗ್ಬಿಟ್ಟಿದ್ದು. ನನಗಂತೂ ನಿನ್ನೆ ವರ್ಕ್ ಮುಗಿಸಿ ಮಲ್ಗೋಷ್ಟರಲ್ಲಿ ತುಂಬ ಲೇಟಾಗಿಬಿಟ್ಟಿತ್ತು. ಸೊ ಹಾಗಾಗಿ ನಿದ್ದೆ ಮಾಡಿರಲಿಲ್ಲ ಕರೆಕ್ಟಾಗಿ, ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ಮುಲ್ಕಿ ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು. ಡೈರೆಕ್ಟ್ ಮುಲ್ಕಿ ಬಸ್ ಇಲ್ಲ, ಮಂಗಳೂರು ಬಸ್ ಬರುತ್ತಲ್ವ. ಸೊ ಅಲ್ಲಿ ಹೋಗ್ಬಿಟ್ಟು ಮುಲ್ಕಿ ಇಳ್ಕೋಬೇಕಂತೆ. ಸೊ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನು ಅಂತ ನಿಮಗೂ ಹೇಳ್ತೀನಿ. ನಾನಿವಾಗ ಮುಲ್ಕಿ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಇವಾಗ ಕಟೀಲ್ಗೆ ಹೋಗಬೇಕು. ಲೋಕಲ್ ಬಸ್ ಬರುತ್ತಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸುಸ್ತಾಗೋಯ್ತು ಗೈಸ್, ಬಸ್ಸಲ್ಲಿ ಹೋಗೋದು ಅಂದ್ರೇ ಸ್ವಲ್ಪ ಇದನ್ಸುತ್ತೆ, ನಿದ್ದೆ ಬರುತ್ತೆ ಫುಲ್ ನನಗೆ ಬಸ್ಸಲ್ಲಿ. ಸೊ ನಾನು ಭಟ್ಕಳದಿಂದ ಉಡುಪಿಯಿಂದ ಮಂಗಳೂರಿಗೆ ಹೋಗೋ ಬಸ್ಸಲ್ಲಿ ಮುಲ್ಕಿಗೆ ಇಳ್ಕೊಂಡಿದ್ದೀನಿ. ಮುಲ್ಕಿಯಿಂದ ಈಗ ಕಟೀಲ್ಗೆ ಹೋಗ್ತಾ ಇರೋದು. ಸೊ ಉಡುಪಿಯಲ್ಲಿ 9:20 ಒಂದು ಬಸ್ ಬಂತು. ಸೊ ಆ ಬಸ್ಸಲ್ಲಿ ಬಂದಿದ್ದು ನಾನು ಮುಲ್ಕಿಗೆ. ಸೊ ಇವಾಗ ಒಂದು ಲೋಕಲ್ ಬಸ್ ಬಂತು. ಸೊ ನೋಡೋಣ ಕಟೀಲ್ಗೆ ಹೋಗುತ್ತೆ ಅಂತ. ಸೊ ಬನ್ನಿ. ನಾನಿವಾಗ ರೀಚ್ ಆಗಿದ್ದೀನಿ ಗೈಸ್. ಓಕೆ, ನನ್ನ ಫ್ರೆಂಡ್ಸ್ ಇಲ್ಲಿ ಬಂದಿದ್ದಾರೆ, ಆಲ್ರೆಡಿ ಕಾಯ್ತಾ ಇದ್ರು ಅವರು. ಸೊ ನಾನಿವಾಗ ಬಂದೆ. ಸೊ ಬನ್ನಿ. ಹಾಯ್ 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 ಗೈಸ್. ಹಾಯ್ ಗೈಸ್. ಗೈಸ್ ಏನು ಗೈಸ್, ಜ್ಯುವೆಲ್ರಿ ಎಲ್ಲ ದೊಡ್ಡ ನೋಡಿ ಗೈಸ್, ನಮಗೆ ಅಲ್ಲಿಂದನೇ ಶಾರ್ಟ್ ಕಟ್ ಇತ್ತು, ಹಂಗೆ ಹೋಗ್ಬೋದಿತ್ತು. ನಮ್ಮ ಕಾವ್ಯ ಅವರು ನಮ್ಮನ್ನು ಸುತ್ತಾಕ್ತಾ ಇದ್ದಾರೆ. ಇಲ್ಲಿ ಹಿಂದೆ ಫುಲ್ ರೌಂಡ್ ಆಗಿ ಸುತ್ತಾಕೋದು ಇವರೇ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ನಂದಿನಿ ನದಿಯ ದಡದಲ್ಲಿದೆ. ಒಂದು ದಿನ ತಾಯಿ ಮಕ್ಕಳನ್ನು ಕರ್ಕೊಂಡು ರಾತ್ರಿ ಕಟೀಲು ದೇವಸ್ಥಾನಕ್ಕೆ ಅಂತ ಬರ್ತಾರೆ. ದರ್ಶನ ಮುಗಿಸಿ ಅನ್ನಪ್ರಸಾದ ಸೇವಿಸಲಿಕ್ಕೆ ಅಂತ ಹೋದಾಗ ಸಮಯ ಆಗಿರೋದ್ರಿಂದ ಬಾಗಿಲು ಹಾಕಿತ್ತು. ಮಕ್ಕಳು ಹಸಿವಿನಿಂದ ಅಳ್ತಾ ಇರ್ತಾರೆ. ತಾಯಿ ಅವರಿಗೆ ನೀರು ಕೊಟ್ಟು ಸಮಾಧಾನ ಮಾಡ್ತಿರೋದನ್ನು ನೋಡಿ ಅಲ್ಲಿ ಒಬ್ಬಳು ಹೆಂಗಸು ಅವರನ್ನು ಕರ್ಕೊಂಡು ಹೋಗಿ ಬಾಳೆ ಎಲೆಯಲ್ಲಿ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಅಲ್ಲಿ ಮುಗಿಸಿ ಅವರ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಹಿಂದೆ ತಿರುಗಿ ನೋಡಿದಾಗ ಆ ಹೆಂಗಸು ಕಾಣಿಸಲ್ಲ. ಸ್ಪಷ್ಟನೆ ಇಲ್ದಿದ್ರೂ ಕೂಡ ಅವರು ತಾಯಿ ದುರ್ಗಾಪರಮೇಶ್ವರಿಯ ಪವಾಡ ಅಂತ ತಿಳಿದು ಹೋಗ್ತಾರೆ. ಆಮೇಲೆ ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆಗೆದಾಗ ಅಲ್ಲಿ ಬಾಳೆ ಎಲೆ ಹಾಗೆ ಇರುತ್ತೆ. ಆವತ್ತಿನಿಂದ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಅನ್ನಪ್ರಸಾದ ಖಾಲಿ ಆಗೋವರೆಗೂ ಬಂದವರಿಗೆ ಊಟ ಹಾಕಬೇಕು ಅಂತ ಪದ್ಧತಿ ಜಾರಿಯಲ್ಲಿದೆ. ಒಂದಿನ ಕಲಿಯುಗದಲ್ಲಿ ಬರಗಾಲ ಬಂದು ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಸಾಯ್ತಾ ಇರ್ತಾರೆ. ನೀರು ಕೂಡ ಇಲ್ಲದೆ ನರಳಾಡ್ತಾ ಇರ್ತಾರೆ. ಆಗ ನಲ್ಲಿ ತೀರ್ಥದಲ್ಲಿ ಬಂಡೆಗೆ ಒಳಗಡೆ ತಪಸ್ಸನ ಮಾಡ್ತಿರುವಂಥ ಜಾಬಾಲಿ ಮುನಿಯು ಲೋಕಕ್ಕೆ ಬಂದ ಬರಗಾಲವನ್ನು ಯಜ್ಞದಿಂದ ಸರಿ ಮಾಡ್ತೇನೆ ಅಂತ ಹೇಳ್ತಾರೆ. ಯಜ್ಞ ದ್ರವ್ಯಗಳ ಸಂಗ್ರಹಕ್ಕಾಗಿ ದೇವಲೋಕದ ಕಾಮಧೇನುವನ್ನು ಭೂಲೋಕಕ್ಕೆ ಕಳಿಸಿಕೊಡುವಂತೆ ಇಂದ್ರದೇವನನ್ನು ಕೇಳ್ಕೊಳ್ತಾರೆ. ಆಗ ಇಂದ್ರದೇವನು ಕಾಮಧೇನುವಿನ ಅನುಪಸ್ಥಿತಿಯಲ್ಲಿ ಅವಳ ಮಗಳಾದ ನಂದಿನಿಯನ್ನು ಕರ್ಕೊಂಡು ಹೋಗಲು ಹೇಳ್ತಾರೆ.
ಜಾಬಾಲಿ ಮುನಿಯು ನಂದಿನಿಯನ್ನು ಕೇಳಿಕೊಂಡಾಗ ಪಾಪಿಗಳ ಲೋಕಕ್ಕೆ ನಾನು ಬರಲ್ಲ ಅಂತ ನಂದಿನಿ ಹೇಳ್ತಾರೆ. ಆಗ ಕೋಪಗೊಂಡ ಜಾಬಾಲಿ ಮುನಿಯು ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯಬೇಕು ಅಂತ ಶಾಪ ಕೊಡ್ತಾರೆ. ಆಗ ತನ್ನ ತಪ್ಪಿನ ಅರಿವಾಗಿ ನಂದಿನಿಯು ಕ್ಷಮೆಯನ್ನು ಕೇಳ್ಕೊಳ್ತಾಳೆ. ಆದರೆ ತನ್ನಿಂದ ಸಾಧ್ಯವಿಲ್ಲ, ಪರಶಕ್ತಿಯನ್ನು ಕೇಳು ಅಂತ ಹೇಳ್ತಾರೆ. ಆಗ ನಂದಿನಿಯು ಪರಶಕ್ತಿಯನ್ನು ಕೇಳ್ಕೊಳ್ತಾಳೆ. ಆದರೆ ಪರಶಕ್ತಿಯು ಅದು ಸಾಧ್ಯವಿಲ್ಲ, ನೀನು ನದಿಯಾಗಿ ಹರಿಯಲೇಬೇಕು ಅಂತ ಹೇಳ್ತಾರೆ. ಆಗದಿಂದ ನಂದಿನಿ ನದಿಯು ಭೂಲೋಕದಲ್ಲಿ ಹರಿದು ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಜೀವದಾನ ಮಾಡಿ ಅವರಿಗೆ ಮೃತ್ಯುವಿನಿಂದ ರಕ್ಷಿಸ್ತಾಳೆ. ಆ ಕಾಲದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರು ದೇವತೆಗಳನ್ನೇ ಧೃತಿಗೆಡಿಸಿ ದೇವಲೋಕದಲ್ಲಿ ಪ್ರಭುತ್ವತೆಯನ್ನು ಸ್ಥಾಪಿಸ್ತಾರೆ. ದೇವಲೋಕ ಕಂಟಕದಲ್ಲಿದ್ದಾಗ ದುರ್ಗೆಯವರನ್ನು ಸಂಹಾರ ಮಾಡ್ತಾರೆ. ಆದರೆ ಅವರ ಮಂತ್ರಿಯಾದ ಅರುಣಾಸುರನು ತಲೆ ತಪ್ಪಿಸಿಕೊಂಡು ಪಾತಾಳದಲ್ಲಿ ಸೇರಿ ಕಲಿಯುಗದ ಬರುವಿಕೆಯನ್ನು ಕಾಯ್ತಾ ಇರ್ತಾನೆ ಮತ್ತು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ 2 ಮತ್ತು 4 ಕಾಲುಗಳ ಪ್ರಾಣಿಗಳಿಂದಲೂ ಸ್ತ್ರೀ ಪುರುಷನಿಂದಲೂ ಮತ್ತು ಯಾವುದೇ ಶಸ್ತ್ರಗಳಿಂದಲೂ ಮರಣ ಬಾರದಂತೆ ವರವನ್ನು ಪಡ್ಕೊಳ್ತಾನೆ. ಮುಂದೆ ಅವನು ದೇವಾನುದೇವತೆಗಳನ್ನೇ ಮಣಿಸಿ 3 ಲೋಕವನ್ನು ವಶಪಡಿಸಿಕೊಂಡು ತನ್ನನ್ನು ದೇವರಂತೆ ಪೂಜಿಸುವಂತೆ ಆಜ್ಞೆನ ಮಾಡ್ತಾನೆ. ಶಕ್ತಿಶಾಲಿಯಾದ ಅವನನ್ನು ತ್ರಿಮೂರ್ತಿಗಳಿಂದಲೂ ಸಂಹರಿಸಲು ಅಸಾಧ್ಯವಾದಾಗ ಅವರು ಶ್ರೀದೇವಿಯನ್ನ ಕೇಳ್ಕೊಳ್ತಾರೆ. ಆಗ ದೇವಿಯು ಮೋಹಿನಿಯ ರೂಪದಲ್ಲಿ ಅರುಣಾಸುರನ ಬಳಿ ಹೋಗ್ತಾಳೆ. ಆಗ ಅತಿಲೋಕ ಸುಂದರಿಯನ್ನು ನೋಡಿದ ಅರುಣಾಸುರನು ತನ್ನ ರಾಣಿಯಾಗುವಂತೆ ಕೇಳ್ಕೊಳ್ತಾರೆ. ಆಗ ನಾನು ಮೋಹಿನಿಯಲ್ಲ, ಶುಂಭ ನಿಶುಂಭರನ್ನು ಕೊಂದ ದುರ್ಗಿ ಎಂದು ಹೇಳಿ 6 ಕಾಲಿನ ದುಂಬಿಯಾಗಿ ಬ್ರಾಹ್ಮಿಯಾಗಿ ರೂಪ ತಾಳ್ತಾಳೆ. ಬಂಡೆಯೊಳಗಡೆ ಹೋಗಿ ಕುಳಿತುಕೊಳ್ತಾಳೆ. ಆಗ ಅರುಣಾಸುರನು ಬಂಡೆ ಮೇಲೆ ದಾಳಿ ಮಾಡಿದಾಗ 6 ಕಾಲಿನ ದುಂಬಿ ಸಾವಿರಾರು ಪ್ರಮಾಣದಲ್ಲಿ ಅವನನ್ನು ಮುತ್ತಿಕೊಂಡು ರಕ್ತ ಹೀರುತ್ತೆ. ಆಗ ತಾಯಿ ಅವನನ್ನು ಕೊಂದು ಸಂಹಾರ ಮಾಡ್ತಾರೆ. ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಿದ ಜಾಬಾಲಿ ಮುನಿ ತಾಯಿಗುವಂತೆ ಎಳನೀರಿನ ಅಭಿಷೇಕನ ಮಾಡ್ತಾರೆ. ಅಂದಿನಿಂದ ತಾಯಿಗೆ ಕಟೀಲಿನಲ್ಲಿ ಎಳನೀರಿನ ಅಭಿಷೇಕ ಮಾಡ್ತಾರೆ. ಮತ್ತು ಈ ಬಂಡೆ ಏನು ನೋಡ್ತಾ ಇದ್ದೀರಾ, ಇದು ದುರ್ಗಾ ಪರಮೇಶ್ವರಿ ಬ್ರಾಹ್ಮಿಯಾಗಿ 6 ಕಾಲಿನ ದುಂಬಿಯಾಗಿ ಪರಿವರ್ತನೆ ಆದಮೇಲೆ ಏನು ಬಂಡೆ ಒಳಗಡೆ ಏನು ಕೂತ್ಕೊಳ್ತಾರೆ, ಅದೇ ಈ ಬಂಡೆ. ಇಲ್ಲಿ ನೋಡಿ ಗೈಸ್, ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಮುಟ್ಬೋದಾ? ಏನಾಗಲ್ಲ, ಪ್ರಶ್ನೆ ಕೊಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಯಿತು. ಸೊ ಇವಾಗ ಸೆಕೆಂಡ್ ಟೆಂಪಲ್ ಕದ್ರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವಾಗ ಕದ್ರಿ ಹೋಗಬೇಕು. ಬಸ್ ಅಲ್ಲಿ 1 ಗಂಟೆಗೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಮತ್ತು ನಾವು ಹೋಗೋಷ್ಟರಲ್ಲಿ ಬಾಗಿಲು ಹಾಕ್ಬಿಟ್ರೆ ಕಷ್ಟ ದೇವಸ್ಥಾನದ್ದು. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೋಲ್ಡನ್ ಬಸ್ ಬಂದು ನೋಡಿ ಗೈಸ್, ನಮ್ದು ಭಟ್ಕಳ ಮಲ್ಲಿಗೆ. ಕದ್ರಿ ದೇವಸ್ಥಾನ ಇದು ಎಷ್ಟು ಜನರಿಗೆ ಗೊತ್ತಿದೆ ಮಂಜುನಾಥ ಸ್ವಾಮಿಯ ಮೂಲಸ್ಥಾನ ಅಂತ. ಹಾಗಾದರೆ ಮುಂದಿನ ಕಥೆ ತಿಳ್ಕೊಳ್ಳೋಣ ಬನ್ನಿ. ಕದ್ರಿ ದೇವಸ್ಥಾನ ಸುಮಾರು 10-11 ಶತಮಾನದ್ದು ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲಸ್ಥಾನವಾಗಿದೆ. ಈ ಪಟ್ಟಣವನ್ನು ಪರಶುರಾಮ ಅವರು ನಿರ್ಮಿಸಿದ್ದು ಅಂತ ಹೇಳ್ತಾರೆ. ಮತ್ತು ಈ ಶಿವನ ಹಣತೆಯಂತೆ ಸಪ್ತಕೋಟಿ ತೀರ್ಥಗಳು ಇಲ್ಲಿ 7 ತೀರ್ಥಕುಂಡಗಳಾಗಿ ನೆಲೆಸಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಗೋಮುಖದಿಂದ ನಿರಂತರವಾಗಿ ತೀರ್ಥ ಹರಿದು ಬರುತ್ತದೆ. ಅದನ್ನು ಕಾಶಿಯ ಗಂಗಾ ತೀರ್ಥ ಅಂತ ಹೇಳ್ತಾರೆ. ಮತ್ತು ಅದು ಹರಿದು ಬಂದು 9 ತೀರ್ಥಕುಂಡದಲ್ಲಿ ಶೇಖರಣೆ ಆಗುತ್ತದೆ. ಅದರಲ್ಲಿ ಸ್ನಾನ ಮಾಡಿದರೆ ಶಾಪ ವಿಮೋಚನೆ ಮತ್ತು ಆರೋಗ್ಯ ಸಮಸ್ಯೆ ಸರಿಯಾಗುತ್ತೆ ಅಂತ ನಂಬಿಕೆ ಇದೆ. 7 ತೀರ್ಥಕುಂಡದಲ್ಲಿ ಸ್ನಾನ ಮಾಡಿ ಅಲ್ಲಿ ಕಾಶಿಯಿಂದ ಬಂದ ತೀರ್ಥವನ್ನು ಮೇಲೆ ಇರುವ ಚಂದ್ರಮೌಳಿ ಲಿಂಗಕ್ಕೆ ಅಭಿಷೇಕ ಮಾಡಿ ನಂತರ ಮಂಜುನಾಥ ದರ್ಶನ ಮಾಡುವುದು ಇಲ್ಲಿಯ ವಾಡಿಕೆಯಾಗಿದೆ. ಗೋರಖನಾಥರು ಕಾಶಿಯಿಂದ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಆನಂತರ ಅಣ್ಣಪ್ಪ ಸ್ವಾಮಿ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ಕೊಂಡೊಯ್ದು ಸೋದಯತಿಗಳಾದ ವಾದಿರಾಜಶ್ರೀಯವರು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳಲಾಗಿದೆ. ಕದ್ರಿಗೆ ಬಂದು ಜಸ್ಟ್ ರೀಚ್ ಆದ್ವಿ. ಇಲ್ಲಿ 1 ಗಂಟೆ ಕ್ಲೋಸ್ ಅಂತೇಳಿ ಡೋರು. ಸೊ ಇವಾಗ ನಾವು ಜಸ್ಟ್ ಬಂದು ನಿಂತಿದ್ದೀವಿ ಅಷ್ಟೇ, ಕ್ಲೋಸ್ ಮಾಡಿಬಿಟ್ರು. ಸೊ ಬೇಜಾರಾಗ್ತಿದೆ.
ಸೊ ಇನ್ನು 4 ಗಂಟೆಗೆ ಓಪನ್. ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಸೊ ಮತ್ತೆ ಉಡುಪಿಗೆ ಹೋಗಬೇಕು ಅಂತ ಇದ್ದೀವಿ, ಉಡುಪಿ ಕೃಷ್ಣ ಮಠಕ್ಕೆ ಹೋಗಬೇಕು ಅಂತ. ಒಂದು ಇಲ್ಲ ಇಲ್ಲಿ 4 ಗಂಟೆ ತನಕ ಇದ್ದು ದರ್ಶನ ಮಾಡ್ಕೊಂಡು ಹೋಗಬೇಕು, ಇಲ್ಲ ಏನು ಹೇಳ್ತಾರೆ ನೋಡೋಣ. ರಿಷಬ್ ಶೆಟ್ಟಿ ಮತ್ತು ರಾಜ್ವೀರ್ ಶೆಟ್ಟಿ ಅವ್ರದ್ದು ಮೂವಿ ಇದೆಯಲ್ಲ, ಇದನ್ನು ಇಲ್ಲೇ ಶೂಟ್ ಮಾಡಿರೋದು. ಗರುಡ ಗಮನ ರಿಷಭ ವಾಹನ. ಇದು 7 ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ಏನೇ ರೋಗಗಳಿದ್ರು ಅಥವಾ ಏನೇ ಕಷ್ಟಗಳಿದ್ರು ಅದು ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ. ನಮಗೆ ದೇವ್ರ ದರ್ಶನ ಅಂತೂ ಮಾಡ್ಲಿಕ್ಕೆ ಸಿಗಲಿಲ್ಲ, ಯಾಕಂದರೆ 1 ಗಂಟೆಗೆ ನಾವು ಕರೆಕ್ಟಾಗಿ ಬಂದು ರೀಚ್ ಆದ್ವಿ. ಸೊ ಫಸ್ಟ್ ಇದಂತೆ ಕಾವ್ಯ. ಹಾಂ, ಸೊ ನಾವು ಅದೇ ದೇವ್ರ ದರ್ಶನ ಮಾಡಲಿಕ್ಕಾಗಲ್ಲ, 1 ಗಂಟೆ ಕರೆಕ್ಟಾಗಿ ಕ್ಲೋಸ್ ಮಾಡಿಬಿಟ್ರು. ಸೊ ಹಾಗಾಗಿ ಅವಳೆಲ್ಲೂ ಇದಿಲ್ಲ, ನಾವು ಇಬ್ಬರು. ಸೊ ಹಾಗಾಗಿ ಕ್ಲೋಸ್ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಬಂದು ಕೂತ್ಕೊಂಡ್ವಿ. ಇಲ್ಲಿ 7 ಕೆರೆಯಲ್ಲಿ ಇನ್ನು ಮುಳುಗಬೇಕು ಅಂತ ಅಂದ್ಕೊಂಡು ಬಂದಿದೆ ಮನಸ್ಸಲ್ಲಿ ತುಂಬ. ಸೊ ಬೇಜಾರಾಗೋಯ್ತು, 1 ಗಂಟೆಗೆ ಕ್ಲೋಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಸ್ವಲ್ಪ ನಾವು ತುಂಬ ದೂರದಿಂದ ಬಂದಿದ್ದೀವಿ, ಜಸ್ಟ್ ಮುಳುಗಿ ಹೋಗ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ ಇವಾಗ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸೊ 7 ಕೆರೆಯಲ್ಲಿ ಮುಳುಗಿ ಪವಿತ್ರಳಾಗಿ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಕೂತ್ಕೊಂಡು ಅದೇನು ಮಾಡೋದಿಲ್ಲ. ಹಾಗೆಲ್ಲ ನೆಲ್ಲ ಹೋಗಿ ಮುಂದೆ ಇಲ್ಲ ಆಳ ಇಲ್ಲ ಹೋಗಿ ಇಲ್ಲ ಆಳ ಇಲ್ಲ ಹೋಗಿ ಇಲ್ಲ ಆಳ ಇಲ್ಲ. ಮೆಲ್ಲ ಹಾಂ ಕರೆಕ್ಟ್. ನಾನು ಸಾಲ್ಸ ಥರ ಹಿಂಗೆ ಹಿಡ್ಕೊಂಡಿದ್ದೀನಿ ಕಾಲು. ಹೌದಾ, ನೀವೇ ಹೆಂಗೆ ಹಿಡ್ಕೊಂಡಿದ್ದೀರಿ? ನಾನು ಇಲ್ಲೇ ಮುಳುಗಾಗ್ತೀನಿ. ದೀಪಸ್ತಂಭ ಉಂಟಲ್ಲ, ಅದಕ್ಕೆ ಮೇಲಿಂದ ಕೆಳಗೆ ಹಚ್ಚಬೇಕಲ್ಲ ದೀಪ. ಇದಕ್ಕೆ ಹೋಗುವಾಗ ಮೇಲೆ ಹೋಗುವಾಗ ಅವರಿಗೆ ಕೆಳಗೆ ಬರಲಿಕ್ಕೆ ಸಹ ಎಲ್ಲ, ಮೇಲೆ ಹೋಗ್ಲಿಕ್ಕೆ ಸಹ ಆಗಲಿಲ್ಲ. ಆವಾಗ ಅವರು ದೇವರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿದರು. ಆವಾಗ ಪಾರ್ವತಿ ದೇವರು ಇದ್ದಾರಲ್ಲ, ಅವರು ಸೀರೆ ಸೆರಗಿದ್ದು ಅದನ್ನು ಹಿಡ್ಕೊಂಡು ಇದಕ್ಕೆ ಹಾರ ಅಂತೇಳಿ ಹಾರ. ಆಗ ಅವ ಏನು ಮಾಡಿದ, ಅದಕ್ಕೆ ಹಾರಲಿಲ್ಲ. ಹಾರಿದ್ರೆ ಕಾಲು ತಾಗಿದ್ರೆ ಮೈಲಿಗೆ ಆಗ್ತದಲ್ಲ, ಹಾಗೆ ಕೆರೆಗೆ ಹಾರಿದ್ದು. ಕೆರೆಗೆ ಹಾರುವಾಗ ಕಲ್ಲಾದದ್ದು. ಎಲ್ಲಿ ಅದು ಲಾಸ್ಟ್ ಕೆರೆನಾ? ಹಾಂ,
ಲಾಸ್ಟ್ ಕೆರೆ ಅದರಲ್ಲಿ ಕಲ್ಲದ ಹಾಗೆ ಒಂದು ಕೆರೆಯಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ. ಓಕೆ, ಅದು ಲಾಸ್ಟ್ ಅಲ್ಲ, ಇನ್ನೊಂದು ಇದೆಯಲ್ಲ ಇಲ್ಲಿ, ಅದು ಹೌದು, ಅದು ಸೋಪ್ ಹಾಕಿ ಎಲ್ಲ ಸ್ನಾನ ಮಾಡ್ತಿದ್ರು ಮೊದಲು. ಅದಕ್ಕೇನಾ? ಅದಕ್ಕೆ ಈಗ ಕ್ಯಾನ್ಸಲ್ ಮಾಡಿದ್ರು. ಅದೇ ಅಂದ್ಕೊಂಡೆ ನಾನು, ಅಂದರೆ ಅಲ್ಲಿ ಅದು ಮೊದಲು ಇಲ್ಲಿ ಯಾರು ಹಚ್ತಾರೆ, ಅವರು ಕೆಳಗೆಲ್ಲ ಮೇಲೆ ಹಚ್ಚಿಕೊಂಡು ಹೋದಂತೆ ಹಾಗೆ. ಅದು ನಿಜ ಮೇಲಿಂದ ಕೆಳಗೆ ಹಚ್ಚಬೇಕು. ಹೌದು, ಅದು ಈಗ ಸಹ ಕದ್ರಿ ತೀರ್ಥ ಆಗುವಾಗ ಒಂದು ದೀಪ ಕೆಳಗೆ ಹಚ್ಚಿ ಆಮೇಲೆ ಮೇಲಿಂದ ಕೆಳಗೆ ಹಚ್ತಾರೆ. ಅದು 30 ಲಕ್ಷ ದೀಪೋತ್ಸವ ಉಂಟು. 30ಕ್ಕಲ್ವಾ? ಬನ್ನಿ ಅವರು ಎಲ್ಲ ದೀಪ ಹಚ್ತಾರೆ. ಹೌದು ರೀ. ನಾಲ್ದು ಮಂಡೆ ಸಹ ಗ್ರ್ಯಾಂಡ್ ಉಂಟು, ಕಾರ್ತಿಕ ಮಾಸದ್ದು ಲಾಸ್ಟ್ ಅಲ್ವಾ? ಹೌದು. ನಾವು ಕಾರ್ತಿಕ ಮಾಸದಲ್ಲಿ ದರ್ಶನ ಸಿಗುತ್ತಲ್ಲ ಅಂತ ಖುಷಿ. ಆನಂತರ ಬರುವ ತಿಂಗಳು ಸಂಕ್ರಮಣನ ಮರು ದಿವಸ ಧನು ಪೂಜೆ ಅಂತ ಉಂಟು, ಒಂದು ಧನುರ್ಮಾಸ. ಆವಾಗ 4:04ವರೆಗೆ ಫುಲ್ಲು ಜನ ಆಗ್ತದೆ ಪೂಜೆ ಉಂಟು, ಬೆಳಿಗ್ಗೆ 4ವರೆಗೆ. ಧನುರ್ಮಾಸದಲ್ಲಿ ಮುಳುಗಕ್ಕೆ ಬರೋದು ಜಾಸ್ತಿ ಅಲ್ವಾ? ಹೌದು, ಧನುರ್ಮಾಸದಲ್ಲಿ ನಾನು ಫಸ್ಟ್ ಅದೇ ಕೌಂಟ್ ಮಾಡಿದಾಗ ಅದು ಕರೆಕ್ಟಾಗಿ 7 ಇದೆ, ಮತ್ತೆ ಯಾಕೆ ಇದು ಅಂತ ಅಂದ್ಕೊಂಡೆ. ಆಮೇಲೆ ಓಕೆ, ಅದ್ರಲ್ಲಿ ಲಾಸ್ಟಲ್ಲಿ ಇರೋದಕ್ಕೆ ಸೋಪ್ ಹಾಕ್ಬಿಟ್ಟು ಸ್ನಾನ ಮಾಡ್ತಾರೆ ಅಂತ, ಅಲ್ಲಿ ಸ್ನಾನ ಮಾಡಲ್ಲ. ಅದಕ್ಕಿಂತ ಲಾಸ್ಟಲ್ಲಿ ಇರೋದು ಅದು ಇವಾಗ ಸ್ಟೋರಿ ಹೇಳಿದ್ರಲ್ಲ ಆ ಥರ. ಅಲ್ಲಿ ಕಲ್ಲಿದೆ, ಸೊ ಅದು ದೇವರು, ಅಲ್ಲಿ ಹೋಗ್ಬಾರ್ದು ಅನ್ನೋ ಥರ ಕಲ್ಲಾಗಿದ್ದು. ಓಕೆ, ಅವರು ಯಾಕೆ ನನಗೆ ಕಾಣಿಸ್ತಿಲ್ಲ, ಕ್ಯಾಮ್ರಾ ಕಾಣಿಸ್ತಿರ್ಬೋದು. ಇದೆ ಅಲ್ವಾ ಈ ಕೆರೆಗೆ ಹೇಳಿರೋದು. ಸೊ ನಾವಿವಾಗ ಇಲ್ಲೇ ಕದ್ರಿಲೇ ರೌಂಡ್ ಹೊಡಿತಾ ಇದ್ದೀವಿ. 1 ಗಂಟೆಗೆ ದರ್ಶನ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ, 4 ಗಂಟೆ ತನಕ ಇನ್ನೇನು ಮಾಡೋದಿದೆ, ಸೊ ಇಷ್ಟು ದೂರ ಬಂದಿದ್ದೀವಿ, ದರ್ಶನ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಇವಾಗ ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಊಟನೂ ಸಿಗಲಿಲ್ಲ ನಮಗೆ, ಸೊ ಹಾಗಾಗಿ ಊಟ ಸಿಗಲಿಲ್ಲ ಅಂತ ಹೊರಗಡೆ ಹೋಗಿ ತಿಂಡಿ ತಿನ್ಕೊಂಡು ಬಂದ್ವಿ. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಹಾಗೆಯೇ 7 ಗಂಟೆ ಬಸ್ಸಿಗೆ ಹತ್ಬಿಟ್ಟು ಬಂದಿದ್ದೆ. ಹಸುವಾಗ್ತಾಯಿತ್ತು ಸಿಕ್ಕಾಪಟ್ಟೆ, ಅದರಲ್ಲೂ ಕೆರೆಯಲ್ಲಿ ಮುಳುಗಿದ್ದಕ್ಕಿನ್ನೂ ಜಾಸ್ತಿ ಹಸುವಾಯಿತು. ಸೊ ಊಟನೂ ಸಿಗಲಿಲ್ಲ, ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಇವಾಗ 4 ಗಂಟೆ ದರ್ಶನ ಮುಗಿಸ್ಕೊಂಡೆ ಉಡುಪಿಗೆ ಹೋಗೋಣ, ಕೃಷ್ಣ ಮಠಕ್ಕೆ ಹೋಗೋಣ ಉಡುಪಿಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ನೋಡಿ ಗೈಸ್, ಸೆಕೆ ತಡ್ಕೊಳಕ್ಕಾಗಲ್ಲ ಅಂತ ಫ್ಯಾನ್ ಹಾಕ್ಕೊಂಡವ್ರೆ ಕುತ್ತಿಗೆಗೆ. ಒಳ್ಳೆ ಐಡಿಯಾ, ನೆಕ್ಸ್ಟ್ ಟೈಮ್ ನಾನು ಅಂತ ಗೊತ್ತೀನಿ. ಇವ್ರು ನೋಡಿ ಗೈಸ್, ಕಾವ್ಯ, ಇವಳು ಮೊಬೈಲ್ ಇಟ್ಟ ತಕ್ಷಣ ಯಾವ ಥರ ಮೂಲೆಗೆ ಹಿಂಗೆ ಹೋಗ್ತಾಳೆ. ಸೊ ಇವಳನ್ನ ಝೂಮ್ ಮಾಡಿ ಮುಖನ ನಾನು ಪೋಸ್ಟ್ ಮಾಡ್ತೀನಿ ಗೈಸ್. ಸೊ ಯಾರಿಗೆಲ್ಲ ಇವಳು ಗೊತ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಅವಳು ಮುಖ ತೋರಿಸ್ಬಾರ್ದಂತೆ. ಹೋಗ್ತಾ ಇದ್ದೀವಿ, ಸೊ ಬಸ್ ಹತ್ಕೊಂಡು ಇವಾಗ ಉಡುಪಿಗೆ ಹೋಗೋದು. ಸಿಕ್ಸ್ ಓ ಕ್ಲಾಕ್ಗೆ ಕೃಷ್ಣ ಮಠ ರೀಚ್ ಆಗಿದ್ದೀವಿ. ಸೊ ನಂದು ಲಾಸ್ಟ್ ವೀಡಿಯೋ, ನಾನು ಕೃಷ್ಣ ಮಠಕ್ಕೆ ಬಂದಾಗ ಇರೋವಂಥ ಒಂದು ವೀಡಿಯೋ ಯಾರೆಲ್ಲ ನೋಡಿರುವಾಗಲ್ಲಿ ನೋಡಿ ನಾನು ಎಲ್ಲ ಕಥೆನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತು ಜಸ್ಟ್ ಬ್ರೀಫಾಗಿ ಸ್ವಲ್ಪ ತೋರಿಸ್ತೀನಿ ಅಷ್ಟೇ, ಯಾಕಂದರೆ ತುಂಬ ಆಲ್ರೆಡಿ ಕತ್ಲಾಗಿದೆ ಮತ್ತು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬರೀ ಬಸ್ಸಲ್ಲೇ ಜರ್ನಿ ಆಗೋಗ್ಬಿಟ್ಟು ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಸ್ವಲ್ಪ ಜಸ್ಟ್ ತೋರಿಸ್ತೀನಿ ಅಷ್ಟೇ. ಸೊ ಯಾರೆಲ್ಲ ನನ್ನ ಹಳೆ ವೀಡಿಯೋ ನೋಡಿಲ್ವೋ, ಸೊ ನೋಡಿ ಕೃಷ್ಣ ಮಠದ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀನಿ. ಸೊ
ಬೆಳಿಗ್ಗೆ ಮಾಸಿ ತೆಗೆದು 6 lakh ಒಂದು ದಿನ 6 lakh ಮಗುವರ ಬೇಕು ಬಟ್ರ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್.